Koppal district of Karnataka, members of the Muslim community held a large and peaceful protest on Friday afternoon against Yati Narsinghananda Swami, who made derogatory comments about Prophet Muhammad. The protesters marched from the clock tower to Ashok Circle, voicing their objections to Yati Narsinghananda Swami's statements and demanding that a case to be filed against him. They called for immediate legal action and appropriate punishment at the city police station. A significant number of community members joined the rally, which included organizers, Muslim religious leaders, muftis, maulanas, community representatives, and various organization officials. The protest was led by Maulana Mufti Mohammad Nazir, Ahmed, Qadri, Taksini. Officials from the district collector's office arrived at the protest site near Ashok Circle to collect complaints from the participants. They assured the crowd that a petition would be sent to the president of further action through the district collector office. Many members of the Muslim community from Koppal and nearby villages took part in the protest, and a Muslim religious leaders was present as well. ಡಾಕ್ಟರ್ ಅಂಬೇಡ್ಕರ್ ಅವರಂತ ನಡೆದಂಥ ಸಂಸತ್ತಿಗೆ ವಿರೋಧವಾಗಿ ಒಬ್ಬ ಯತೀಂದ್ರ ನಾಗೇಂದ್ರ ನರ್ಸಿಂಗ್ ಆನಂದ್ ಅವರು 29 ಸೆಪ್ಟೆಂಬರ್ನಲ್ಲಿ ಒಂದು ಈ ಹಿಂದಿ ಭವನದಲ್ಲಿ ಹೇಳಬೇಕಾದ್ರೆ ಒಂದು ಸಮಾಜದವನ್ನು ಗುರುತರವಾಗಿ ಮಾಡಿಕೊಂಡು ಸಮಾಜದ ಪೈಗಂಬರ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅವರ ವಿರುದ್ಧವಾಗಿ ಏನಿದೆ ಒಂದು ಹೇಳಿಕೆಯನ್ನು ನೋಡ್ತಾ ಇದ್ದಾರೆ. ಈ ಹೇಳಿಕೆಯನ್ನು ನೀಡಿದ ನಂತರ ಅವರು ಅದೃಶ್ಯರಾಗಿದೆ. ಇಲ್ಲಿವರೆಗೂ ಪೊಲೀಸರ ಕೈಯಲ್ಲಿ ಸಿಕ್ಕಿಲ್ಲ. ಅಂದರೆ ನಮ್ಮ ದೇಶದ ಸುರಕ್ಷತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಒಬ್ಬ ವ್ಯಕ್ತಿ 29 ಸೆಪ್ಟೆಂಬರ್ನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಆ ಹೇಳಿಕೆಯಿಂದ ಸಮಾಜದಲ್ಲಿ ಶಾಂತತೆ ಕದಡೋ ರೀತಿಯಿಂದ ಆಗುತ್ತೆ. ಆದರೆ ಇಲ್ಲಿವರೆಗೂ ಸಹಿತ ಉತ್ತರ ಪ್ರದೇಶದ ಪೊಲೀಸರು ಅವರು ಹಿಡಿಯೋಕ್ಕಾಗಿಲ್ಲ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವ ಎಲ್ಲಿಗೆ ಬಂದಿದೆ ಅಂತ ಆಗುತ್ತೆ. ಇನ್ನೂ ಮಹತ್ವಪೂರ್ಣವಾದಂಥದ್ದಂದರೆ ಅವರು ಇದು ಒಂದೇ ಹೇಳಿಕೆ ಅಲ್ಲ, ಸುಮಾರು ಅವರ ವಿರುದ್ಧ 20 ಕೇಸ್ಗಳಿವೆ. ಅವರು ಮಹಿಳೆಯರ ಕುರಿತಾಗೂ ಸಹಿತ ಅವಹೇಳನಕಾರಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಭಾಳ ವಿಶೇಷತೆ ಅಂದರೆ ಯಾರೂ ತಮ್ಮ ಪ್ರತಿರೋಧನ ವ್ಯಕ್ತ ಮಾಡೋಕ್ಕೆ ಅಲ್ಲಿ ಈ ದಾಸನಾಳ ಈ ಗುಡಿಯ ಹತ್ತಿರ ಏನು ಜಮಾ ಆಗಿದ್ರು ಅವರ ವಿರುದ್ಧ ಕೇಸುಗಳನ್ನು ಹಾಕ್ತಾರೆ. ಆದರೆ ಯಾರು ಈ ಅಶಾಂತತೆಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧಗಳನ್ನು ಕೇಸುಗಳನ್ನು ಹಾಕ್ತಾ ಇಲ್ಲ. ನಾನು ಇವತ್ತಿನ ದಿವಸ ತಮ್ಮೆಲ್ಲರ ಮುಖಾಂತರ ಹಾಗೂ ಸಾವಿರಾರು ಜನ ಕತ್ತಂಥ ಮುಸ್ಲಿಂ ಬಾಂಧವರ ಪರವಾಗಿ ಈ ಜಿಲ್ಲೆ ವರಿಷ್ಠಾಧಿಕಾರಿಗಳು ಹೇಳ್ತಾರೆ, ಯಾರು 29 ಸೆಪ್ಟೆಂಬರ್ವರೆಗೆ ಯಾರು ಯತಿ ನರ್ಸಿಂಗಾನಂದ್ ಸಿಕ್ಕಿಲ್ವೋ ತಾವು ಕೊಪ್ಪಳದ ಪೊಲೀಸರು ಪ್ರಮುಖ ಪಾತ್ರ ವಹಿಸಿ ಅವರನ್ನು ಅರೆಸ್ಟ್ ಮಾಡಬೇಕು. ಈ ದೇಶಕ್ಕೆ ಒಂದು ಗುರುತರವಾದಂಥ ಸಂದೇಶವನ್ನು ಕೊಡಬೇಕು. ಸಮಾಜದ ಶಾಂತತೆಗಾಗಿ ಈ ಕೊಪ್ಪಳದ ಪೊಲೀಸರು ವಿಶೇಷವನ್ನು ಕಾಳಜಿ ವಹಿಸ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಹೆಗ್ಗಳಿಕೆ ನಮ್ಮ ಕೊಪ್ಪಳಕ್ಕೆ ಬರಲಿ. ಆ ಆಶಾಮನ ಭಾವನೆಯನ್ನು ಈ ಸುಮಾರು 53,000 ಮುಸ್ಲಿಂ ಸಮಾಜದ ಬಾಂಧವರು ಏನು ನಾವು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವೆಲ್ಲ ಹೇಳ್ತಾರೆ. ಆಮೇಲೆ ಹಿಂದೂ ಮಾಡೋದು ಪ್ರಮುಖವಾದಂಥ ವಿಷಯ ಅಂದರೆ ಯಾರು ಇದನ್ನು ಪ್ರತಿರೋಧ ಮಾಡ್ತಾರೆ ಅವರಿದ್ದ ಈಗಾಗಲೇ 30 ಕೇಸ್ಗಳನ್ನ ಹಾಕಲಾಗಿದೆ. 22 ಯುವಕರನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ನಾನು ಹೇಳ್ತೀನಿ, ಸಮಾಜದಲ್ಲಿ ನ್ಯಾಯ ಅನ್ಯಾಯನ ಯಾರೆಲ್ಲರೂ ಸಹಿತ ಗೌರವಿಸ್ತಾರೆ ಅವರೆಲ್ಲರೂ ಸಹಿತ ಹೊರಗಡೆ ಬಂದು ಯಾವುದೇ ಒಂದು ಧರ್ಮದ ಗುರುಗಳ ವಿರುದ್ಧ ಏನೇನು ಮಾತಾಡಿದರೆ ಅದನ್ನು ಖಂಡಿಸಬೇಕು. ಈ ಖಂಡನೆ ಬರೀ ಮುಸ್ಲಿಂ ಬಾಂಧವರಿಂದಲ್ಲ, ಆದರೆ ಈ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾರೆಲ್ಲ ವಿಶ್ವಾಸವಿಟ್ಟಿದ್ದಾರೆ ಅವರೆಲ್ಲರೂ ಸಹಿತ ಮುಂದೆ ಬಂದು ಈ ರೀತಿ ಅಂತ ಹೇಳಿಕೆ ಬರಬಾರ್ದು. ಅವರು ಆದಷ್ಟು ಬೇಗ ಅರೆಸ್ಟ್ ಆಗಲೇಬೇಕು.